ओम नमः शिवाय। श्री सद्गुरु सिद्धारूढ़ स्वामी महाराज की जय। श्री सद्गुरु ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ ಜಯ. ಕಳೆದ ಸಂಚಿಕೆಯಲ್ಲಿ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಾಗ ವಾಸವಾದಂತಹ ಮೂಲ ಸ್ಥಳದ ಬಗ್ಗೆ, ಅದರ ಕಟ್ಟಡದ ರಚನೆಯ ಬಗ್ಗೆ, ಅದರ ಆಗು ಹೋಗುಗಳ ಬಗ್ಗೆ ಕಿರುಪರಿಚಯವನ್ನು ಮಾಡಿದ್ದೆವು. ನಮ್ಮ ಇತಿಹಾಸಕಾರರು ಸಿದ್ಧಾರೂಢರು ಈಗ 150 ವರ್ಷದ ಹಿಂದೆ ಬಂದರು ಅಂತ ನಾವು ಹೇಳ್ತೇವಲ್ಲ, ಚರಿತ್ರೆ ಬರೆದಂತಹ ಚರಿತ್ರೆಕಾರರು ಸಿದ್ಧಾರೂಢರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಹೇಳ್ಕೊಟ್ಟಾರ, ಅವರ ತತ್ವಬೋಧೆಯನ್ನು ಹೇಳ್ಕೊಟ್ಟಾರ. ಆದರೆ ಅವರನ್ನು ಸಂದರ್ಶಿಸಿದ ಮಹಾತ್ಮರು ಯಾರು, ಯಾವ ಸಮಯಕ್ಕೆ ಬಂದರು, ಅದು ಸ್ವಲ್ಪ ಏನಾಗಿತ್ತು ಅಂತಂದ್ರೆ ಇತ್ತಿತ್ತಾಗಿ ಜನರಲ್ಲಿ ಬಾಯಿಂದ ಬಾಯಿಗೆ ಅಷ್ಟ ಬಂದದ. ಅಧಿಕೃತ ದಾಖಲೆಗಳು ಕೂಡ ಅಸ್ಪಷ್ಟ ಅದಾವ. ಈಗ ಉದಾಹರಣೆ ಯಾರಂತಂದ್ರೆ ಗರಗದ ಮಡಿವಾಳ ಸ್ವಾಮಿಗಳು ಸಿದ್ಧಾರೂಢ ಅವರಲ್ಲೇ ದರ್ಶನಕ್ಕೆ ಹೋದರು ಅಂತೇಳಿ ಚರಿತ್ರೆಯಿಂದ ಕಂಡು ಬರ್ತದೆ. ಯಾಕಂತಂದ್ರೆ ಗರಗದ ಮಡಿವಾಳ ಮಹಾಸ್ವಾಮಿಗಳು ಮಹಾ ತಪಸ್ವಿಗಳು ಅಂತಂದ್ರೆ ತತ್ವಜ್ಞಾನಿಗಳವರು. ಏನೋ ಕಾರಣದಿಂದ ಮುಪ್ಪಾವೇಶ ಅಂದ್ರೆ ಮಧ್ಯ ವಯಸ್ಸಿನಲ್ಲಿ ಅವ್ರ ಕಣ್ಣು ಕಾಣದಂಗಾಯಿತು. ಹೀಗಾಗಿ ಆಶ್ರಮವನ್ನು ಬಿಟ್ಟು ಅವರು ಹೊರಗೆ ಸಂಚಾರ ಆಗ್ತಿರಲಿಲ್ಲ. ಜ್ಞಾನ ದೃಷ್ಟಿಯಿಂದನೇ ಇಂಥವ್ರು ಹೀಗೆ ಅಂತ ತಿಳಿಯುವಂತಹ ಸಾಮರ್ಥ್ಯ ಅವರಲ್ಲಿತ್ತು. ಆದರೆ ನಾವು ಕತೆ ಹೇಳ್ತೇವೆ, ಸಿದ್ಧಾರೂಢರು ಗರಗಕ್ಕೆ ಹೋಗಿ ಬಂದರು, ಶಿಶುನಾಳ ಶರೀಫರು ಸಿದ್ಧಾರೂಢ ಮಠಕ್ಕೆ ಬಂದಿದ್ದರು, ನವಲಗುಂದ ನಾಗಲಿಂಗಪ್ಪನವರು ಬಂದಿದ್ದರು, ಕೆಲವು ಪವಾಡಗಳನ್ನು ಮಾಡಿದರು. ಹೀಗೆ ದೊಡ್ಡ ದೊಡ್ಡ ಮಹಾತ್ಮರ ಸಮ್ಮಿಲನವನ್ನು ಹೇಳ್ತೇವೆ. ಅವರು ಯಾವ ಯಾವ ಸಂದರ್ಭದಲ್ಲಿ ಅಂದ್ರೆ ನಾವು ಇಸ್ವಿ ಅಂತ ಹೇಳ್ತೇವೆ, ಅಥವಾ ಬಂದಂತಹ ಕಾಲಮಾನವನ್ನು ನಮಗೆ ಯಾವ ಚರಿತ್ರೆಕಾರರು ನಿಖರವಾಗಿ ತಿಳಿಸಿಕೊಟ್ಟಿಲ್ಲ. ಆದರೆ ಅವರು ಆ ಮಹಾತ್ಮರು ಬದುಕಿದಂತಹ ಸನ್ನಿವೇಶವನ್ನಾಗಲಿ, ಸಮ್ಮಿಲಿತವಾದಂತಹ ವಿಷಯಾಧಾರಿತವಾಗಿ ಕೆಲವು ವಿಷಯಗಳನ್ನು ನಾನು ಸಂಗ್ರಹಿಸಿದ್ದೇನೆ. ಇನ್ನು ಸಿದ್ಧಾರೂಢರು 1877ನೇ ಇಸ್ವಿಗೆ ಹುಬ್ಬಳ್ಳಿಗೆ ಬಂದರು ಅನ್ನೋದಕ್ಕೆ ಅವರ ವಯೋಮಾನ ಮತ್ತು ಪ್ರಾಕೃತಿಕವಾಗಿ ನಡೆದಂತಹ ಘಟನೆಯನ್ನು ಕೂಡಿ ಒಮ್ಮತಕ್ಕೆ ಬರಲಾಗಿದೆ. ಕೆಲವರಂತಾರ ಇಲ್ಲ ಅವರು 30ನೇ ವರ್ಷಕ್ಕೆ ಬಂದಾರ ಅಂತಲೂ ಹೇಳ್ತಾರೆ. ಇನ್ನು ಅವರು ವಯೋಮಾನ, ಅವ್ರ ದೇಶ ಸಂಚಾರ, ಗುರುಕುಲದಲ್ಲಿ ಅಭ್ಯಾಸ ಇವನ್ನೆಲ್ಲ ತಿಳ್ಕೊಂಡು ನೋಡಿದ್ರೆ 41ನೇ ಇಸ್ವಿಗೆ ಬಂದಾರ ಅನ್ನೋದು ಬಹುತೇಕ ಎಲ್ಲರ ಅಭಿಪ್ರಾಯ ಆಗ್ಯದ. ಇನ್ನು ಹುಬ್ಬಳ್ಳಿಗೆ ಬಂದ ಮೇಲೆ ಏನು ಅವರು ಆಸ್ತಿ ಖರೀದಿ ಮಾಡಿದ್ರ, ಅವ್ರ ಪ್ರಸಿದ್ಧಿ ಹೆಂಗಾದರು, ಹಂಗಾರೆ ಆಗಿನ ಪರಿಸ್ಥಿತಿ ಏನಿತ್ತು, ಜನರ ಭಾವನೆ ಹೆಂಗಿತ್ತು, ಅದನ್ನು ಒಂದು ಸ್ವಲ್ಪ ಕೂಲಂಕಷವಾಗಿ ವಿಷಯ. ಒಬ್ಬ ಮಹಾತ್ಮ ಪ್ರಸಿದ್ಧಿಯಾಗಬೇಕಾದ್ರೆ ಎಲ್ಲ ಜಾತಿ ಜನ ಅಂತ ಈಗ ನಾವು ಜಾತಿ ಅಂತೇವೆ, ನಿಜವಾಗಿ ಹುಟ್ಟಿದಾಗ ಮನುಷ್ಯನಿಗೆ ಏನಪ್ಪ ಅಂತಂದ್ರೆ ಪುರುಷ ಸ್ತ್ರೀ ಇವೊಂದು 2 ಭೇದ ಇದು. ಆದರೆ ಜೀವನ ಸಾಮರ್ಥ್ಯದೊಳಗೆ ಆಹಾರ ವಿಹಾರ, ಆಮೇಲೆ ಅಲ್ಲಿ ನಡೆ ನುಡಿ, ಸಂಸ್ಕೃತಿ, ಹಿಂಗೆ ನಮ್ಮಲ್ಲಿ ಏನಾಗ್ಯಾವೆಲ್ಲ ನಡತೆಯಿಂದ ಇವೆಲ್ಲ ಬದಲಾವಣೆ ಆಯ್ಕಂತ ಬಂದವ ಹೊರತಾಗಿ ಹುಟ್ಟಿದಾಗಿಂದಂತಹ ಇವು ಬದಲಾವಣೆಗಳಲ್ಲ. ಆದರೂ ಕೂಡ ಜನರ ಮನೋಭಾವ ಏನಾಗ್ತದೆ, ತಾನು ತಿಳಿದಂತಹದ್ದು, ತಾನು ಯಾವ ಮಾರ್ಗದಲ್ಲಿ ಹೋಗ್ತಾನೋ, ಅವನಿಗೆ ಯಾವ ದಾರ್ಶನಿಕರು ಹೇಳಿಕೊಟ್ಟಿರ್ತಾರೋ ಅದೇ ರೀತಿ ಮುಂದುವರಿತಾನೆ. ಈಗ ಹುಬ್ಬಳ್ಳಿಗೆ ಬಂದಂತಹ ಸಮಯದೊಳಗೆ ಹುಬ್ಬಳ್ಳಿ ಏನಾಗಿತ್ತು, 3 ಪಂಗಡಗಳು ಅಂತ ನಾವು ಹೇಳ್ತೇವೆ. ಅಂದ್ರೆ 3 ಜಾತಿಯ ಪಂಗಡಗಳಲ್ಲಿ ಶ್ರೇಷ್ಠತನ ಉಳಿದತ್ತು ಅಂತ ಅರ್ಥ. ಇಷ್ಟ ಇಲ್ಲೇ ನಾ ಜಾತಿ ಅಂತೇಳಿ ಪುನಃ ಹೇಳೋದಿಲ್ಲ. ಈಗ ಬ್ರಾಹ್ಮಣ ಜಾತಿ ಶ್ರೇಷ್ಠ ಅಂತ ಹೇಳ್ತೇವೆ. ಅಂದ್ರೆ ವೇದಾಧ್ಯಯನವನ್ನು ಮಾಡಿದವರು, ಬ್ರಹ್ಮ ವಿಚಾರವನ್ನು ತಿಳಿದವರು ಬ್ರಾಹ್ಮಣರು ಅಂಥೇಳಿ ತತ್ವನಿಷ್ಠರು. ಅದು ಒಂದು ಗುಂಪು. ಅವ್ರದ್ದೇನು ಕರ್ತವ್ಯ, ಅಲೌಕಿಕ ಸುಖ ಹೆಂಗೆ ಪಡಿಬೇಕು, ಲೌಕಿಕ ಸುಖದಲ್ಲಿ ದುಃಖವೇ ಭಾಳ ಅದ, ಇನ್ನು ಪಾರಮಾರ್ಥಿಕ ಸುಖವನ್ನು ನಾವು ಹೆಂಗೆ ಪಡಿಬೇಕು, ದೇವತಾ ಸ್ತೋತ್ರಗಳನ್ನು ಯಾವ ರೀತಿ ಮಾಡಬೇಕು,
ಆ ಮುಕ್ತಿ ಮಾರ್ಗದ ಉಪಾಯವನ್ನು ವೇದಗಳಿಂದಾಗಲಿ ಉಪನಿಷತ್ತುಗಳಿಂದಾಗಲಿ ತಿಳಿದು ಆಚರಣೆ ಮಾಡಿ ತಾವು ತಿಳಿದದ್ದಲ್ದ ಇನ್ನೊಬ್ಬರಿಗೆ ತಿಳಿಸುವಂತಹ ಗುಂಪು ಒಂದು ಬ್ರಾಹ್ಮಣ ಸಮಾಜ ಅಂತ ನಾವು ಹೇಳ್ತೇವೆ. ಇನ್ನು ಶೈವ ಸಮಾಜದೊಳಗೆ ನಮ್ಮಲ್ಲಿ ಯಾರು ಬರ್ತಾರಪ್ಪ ಅಂತಂದ್ರೆ ಪಂಚಾಚಾರ್ಯರು ಅಂತ ಬರ್ತಾರೆ. ಅಂದ್ರೆ ಈ ಶೈವ ಸಮಾಜದಾಗ ಅವರು ಗುರುಗಳು ಅಂತೇಳಿ, ಈ ಪಂಚಾಚಾರರು ಪಂಚಪೀಠಗಳು ಅಂತ ನಾವೆಲ್ಲ ಕರಿತೀವಿ. ಕರೆ ಈಗ ನಾವು ಪಂಚಾಚಾರ್ಯರು ಅಂತ ಹೇಳ್ತೀವಿ. ಏನಪ್ಪ, ಶಿವನ ಆರಾಧಕರು. ಅವರು ಕೂಡ ಒಳ್ಳೆ ನಡೆ ನುಡಿ ತತ್ವ ವಿಚಾರವನ್ನು ಸಮಾಜಕ್ಕೂ ಹೇಳಿಕೊಟ್ಟಾರ. ಭಕ್ತರಿಗೆ ಮುಕ್ತಿ ಮಾರ್ಗವನ್ನು ದಯಪಾಲಿಸುವಂಥ ಒಂದು ಮುಖಂಡರು. ಇನ್ನು ಅದರ ನಂತರ ವಿರಕ್ತ ಮಠಗಳು ಅಂತ ಬರ್ತಾವ. ಇವರು ಶೈವರ ತತ್ವ ಒಂದೇ, ಆದರೆ ಆಚರಣೆಯೊಳಗೆ ಏನಾಗಿತ್ತಿಲ್ಲಿ ಭೇದ ಭಾವ ಬಂತು. ಇವರೇನಂದ್ರೆ ವಿರಕ್ತರಾಗಲಿ ಪಂಚಾಚಾರ ಆಗಲಿ, ನೀವು ಲಿಂಗಧಾರಿಗಳಾದ್ರೆ ನಾವು ನಿಮಗೆ ಏನಪ್ಪ ಅಂತಂದ್ರೆ ಮುಕ್ತಿ ಮಾರ್ಗಕ್ಕೆ ಅನುಕೂಲಕರವಾದಂತಹ ಮಂತ್ರಗಳನ್ನು ಸ್ತೋತ್ರಗಳನ್ನು ನಾವು ನಿಮಗೆ ಹೇಳ್ತೇವೆ ಅಂತಂದ್ರು. ಅದೇ ರೀತಿ ಬ್ರಾಹ್ಮಣರು ಬಂದರು. ಆದರೆ ಉಳಿದಂಥವ್ರು ಜನ ಯಾರು? ಪಟ್ಟೆಗಾರ ಅಂತ ಇದಾರೆ ನಮ್ಮ ಹುಬ್ಬಳ್ಳಿಯಾಗ, ಸೊಕಳು ಸಾಳಿ ಜನ ಅಂತ ಇದ್ದಾರೆ, ಕ್ಷೇತ್ರರು ಅಂತ ಇದ್ದಾರೆ, ವೈಶ್ಯರು ಅಂತ ಇದ್ದಾರೆ. ಇವ್ರ ಗುರುಗಳು ಯಾರು? ಇವ್ರ ಸಂಖ್ಯೆ ಕಡಿಮೆ ಇತ್ತವ್ರು ಹುಬ್ಬಳ್ಳಿಯಾಗ. ಆದರೆ ಇವರಿಗೆಲ್ಲ ಅದ್ವೈತ ಮಾರ್ಗವನ್ನು ತಿಳಿಸಿ ಹೇಳಿಕೊಡುವಂತಹ ಗುರು ಬೇಕಾದಲ್ಲ. ಇವ್ರು ನಮ್ಮದೇ ಶ್ರೇಷ್ಠ ಅಂತಂದ್ರೆ ಜನರ ಪರಿಸ್ಥಿತಿ ಏನಾಯಿತು? ಇವ್ರ ಮಠಾದಿಗಳು ಕಚ್ಚಾಟ ಮಾಡಕತ್ತಿದ್ರು. ಯಾಕೆ ಕಚ್ಚಾಟ ಮಾಡಕತ್ತಿದ್ರು ಅಂತಂದ್ರೆ, ಈ ನಮ್ಮ ಧರ್ಮ ಗುರುಗಳಲ್ಲಿಯೇ ಸರಿಯಾದ ತಿಳುವಳಿಕೆ ಇರಲಿಲ್ಲ. ಯಾರು ಬೋಧಿಸಬೇಕಾಗಿತ್ತೋ, ಯಾರು ಶಿವಮಂತ್ರವನ್ನು ಹೇಳಬೇಕಾಗಿತ್ತೋ, ಅವರ ತಪ್ಪು ತಿಳುವಳಿಕೆಯಿಂದ ಏನು ಹೇಳ್ತಿದ್ರು? ಅದನ್ನು ಬಹಿರಂಗ ಬಯಸಬಾರದು. ಎಲ್ಲಿ ಹೇಳ್ಯಾರ್ರಿ ಅದನ್ನು ಬಹಿರಂಗವಾಗಿ ಹೇಳಬಾರ್ದು ಅಂತ? ತಮಗೆ ಆ ಶಾಸ್ತ್ರದ ಜ್ಞಾನ ಸರಿಯಾಗಿ ತಿಳುವಳಿಕೆ ಇಲ್ಲದ್ದರಿಂದ, ತಾನು ಜನರಿಗೆ ತಿಳಿದುಕೊಂಡದ್ದನ್ನು ಬೋಧಿಸುವ ಸಾಮರ್ಥ್ಯ ಕುಂದಿದ್ದರಿಂದ ಇವೇನಾಯಿತು? ಧರ್ಮಾಚರಣೆಯಲ್ಲಿ ಮಠಾಧೀಶರೇ ಆಗಲಿ ಜನರಿಂದ ಹಿಂದುಳಿಲಿಕ್ಕತ್ತಿದ್ರು. ಈಗ ಉದಾಹರಣೆ, ಈ ಶೈವ ಮಠಗಳೇ ಹೇಳ್ತಾವೆ. ಶೈವ ಮಠದಲ್ಲಿ ಏನು ನಡೀತದಪ್ಪ? ಶಿವಾಚಾರ ಅಂತ ಅಂದರೆ ಶಿವನನ್ನು ನಾವು ಆರಾಧನೆ ಮಾಡ್ತೇವಲ್ಲ. ಈಗ ನಿಜಗುಣ ಶಾಸ್ತ್ರದಲ್ಲೇ ಬರ್ತದೆ ಶಿವಕಾರುಣ್ಯ ಸ್ಥಳ. ಏನು ಹೇಳಬೇಕಪ್ಪ? ಹರನಾಮವನ್ನು ಬಿಡದೆ ಜಪಿಸಬಲ್ಲವರು. ಎಲ್ಲ ಮಠಾಧೀಶರು ಹೇಳ್ತಾರ ಇಲ್ಲ? ಯಾರು ಶಿವನನ್ನ ಧ್ಯಾನ ಮಾಡ್ತಾರ, ಅವನ ನಾಮಾವಳಿಯನ್ನು ಹೇಳ್ತಾರ, ಅವನಿಗೆ ಮುಕ್ತಿ ಮಾರ್ಗ ಆಗ್ತೈತಿ ಅಂತ ಹೇಳಿದ್ರೆ ಅವನ ನಾಮಸ್ಮರಣೆ ಯಾವುದಪ್ಪ? ಕಾಯ ಬಿಡಿದಾತ್ಮ ರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ಶಿವಮಂತ್ರವನ್ನ ನಿಜಗುಂಡ್ರು ಹೇಳ್ಯಾರ. ಶಿವಮಂತ್ರ ಅಂದ್ರೆ ಯಾವುದು? ನಮಃ ಶಿವಾಯ, ಓಂ ನಮಃ ಶಿವಾಯ. ಈಗ ಶಿವಾಯ ನಮಃ, ನಮಃ ಶಿವಾಯ, ಇದಕ್ಕೆ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಅದಕ್ಕೆ ಓಂಕಾರ ಸೇರಿಸಿದ್ರೆ ಓಂ ನಮಃ ಶಿವಾಯ ಷಡಕ್ಷರಿ ಮಂತ್ರ. ಇದು ಅನಾದಿ ಕಾಲದಿಂದನಾದ ಅರ್ಥ ಏನಪ್ಪ ಅಂತಂದ್ರೆ, ವೇದ ಕಾಲದಿಂದನೂ ಕೂಡ ಈ ಮಂತ್ರಗಳ ಪಠಣೆ, ಬೋಧನೆ, ಜಪಿಸುವಿಕೆ ಎಲ್ಲನೂ ಇದೆ. ಇದನ್ನು ಬಿಟ್ಟು ಇದು ಋಗ್ವೇದ ಮಂತ್ರದಲ್ಲಿಯೂ ಕೂಡ ಓಂ ನಮಃ ಶಿವಾಯ ಬರ್ತದೆ. ಆದರೆ ಇತ್ತಿತ್ತಾಗಿ ಆ ಮಂತ್ರಗಳ ಅರ್ಥವು ನಮಗೆ ಸರಿ ಗೊತ್ತಿಲ್ಲಪ್ಪ ಅಂದಮೇಲೆ ನಾವೇನು ಮಾಡಕತ್ತಿದ್ದೀವಿ? ಪರಂಪರಾಗತವಾದಂತಹ ಶಿಷ್ಯ ವರ್ಗಕ್ಕೆ, ನಮ್ಮ ಮುಖಂಡರಿಗೆ ತಪ್ಪು ಹೇಳಕತ್ತಿದ್ವಿ. ಅದಕ್ಕೆ ಸಿದ್ಧಾರೂಢರು ಹುಬ್ಬಳ್ಳಿಯೊಳಗೆ ಬಂದ ಮೇಲೆ ಚಿತ್ತಜ್ಞಾನಂದ ಸ್ವಾಮಿ ಸಮಾಧಿ ಹತ್ರ ಕೂರ್ತಿದ್ರು. ಏಕಾಂತ ವೃತ್ತಿ ಇತ್ತು, ಬ್ರಹ್ಮಜ್ಞಾನಿ ಇದ್ರು ಕೂಡ ಅವರು ವಿಚಾರ ಮಾಡಿದರು, ಹಸಿವು ಏನು ಮಾಡಬೇಕು? ಇನ್ನು ಅಡುಗೆ ಮಾಡ್ಕೋಬೇಕಾ? ಕರತಲ ಭಿಕ್ಷಾ ತರುತಲ ವಾಸ ಅನ್ನೋದು ಈ ಸನ್ಯಾಸಿ ವರ್ಗಕ್ಕೆ ಸಂಬಂಧಪಟ್ಟದ್ದು. ಅರ್ಥ ಏನಪ್ಪ? ತನ್ನ ಹಸುವನ್ನು ನಿಂಗಿಸದವಾಗಿ ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ತಿದ್ದ. ತನ್ನ ಹಸು ಹೆಂಗಿಸ ಸಲುವಾಗಿ ಕೊಟ್ಟಷ್ಟ, ಅಂದರೆ ಕೈಯಲ್ಲಿ ದೊರೆತಂತಹ ಆಹಾರವನ್ನು ಸ್ವೀಕಾರ ಮಾಡಿ ತನ್ನ ಸಾಧನೆಯನ್ನೇ ತೊಡುತ್ತಿದ್ದ.
ಹಂಗೆ ಸಿದ್ಧಾರೂಢಿ ಮಾಡ್ತಿದ್ರು. ಸಿದ್ಧಗಣಾನಂದ ಸ್ವಾಮಿ ಸಮಾಧಿ ಒಳಗಿದ್ದ ಮೇಲೆ ಹಸು ತೃಷೆಯನ್ನು ನೀಗಿಸಲು ಹಳೆ ಬಳಿ ಹೋಗ್ತಿದ್ರು. ಇವರು ವೇಷಭೂಷಣ ಹೆಂಗದ, ನಾವು ಹಳೆ ನಮ್ಮ ಚಿತ್ರ ನೋಡ್ತಾ ಇರ್ತಾರೆ, ಬರೀ ಒಂದು ಕೌಪಿನ ದಿಗಂಬರ. ಮತ್ತೆ ನೋಡಿದ್ರು ದಿಗಂಬರ ಅಂತಂದ್ರೆ ಏನೋ ತೀರಾ ಬೆರಾಗಿ ಅಲ್ಲ, ಮರ್ಯಾದೆಗೆ ಮುಚ್ಚುವಂತಹ ಒಂದು ವಸ್ತ್ರ ಅಂತ ನಾವು ಹೇಳ್ತೇವೆ. ಅಂದ್ರೆ ಯಾವ ಉಡುಗೆ ತೊಡುಗೆ ಸಹಿತ ಇರಲಿಲ್ಲ. ವೃತ್ತಿ ಹೆಂಗಿತ್ತಲ್ಪ ಅಂದ್ರೆ ಬ್ರಹ್ಮಾಕಾರ ವೃತ್ತಿ ಅಂತ ನಾವು ಹೇಳ್ತೇವೆ ವೇದಾಂತಿಗಳು. ಅವರ ಹಳೆ ಫೋಟೋ ನೋಡ್ರಿ ನೀವು, ಎಲ್ಲೇ ನಿಂತರು ಹೆಂಗೆ ನಿಂತರು ಅವ್ರ ದೃಷ್ಟಿಯನ್ನು ನಾವು ನೋಡಿದ್ರೆ ಯಾವನ ದೃಷ್ಟಿ ಬ್ರಹ್ಮಾಕಾರವಾಗಿರುತ್ತದೆ. ಅಂದ್ರೆ ತತ್ಕಥನಂ ತತ್ಚಿಂತನಂ ತದ್ಧ್ಯಾನಂ ಅಂತ ಹೇಳ್ತೇವೆ. ಅಂದ್ರೆ ಬ್ರಹ್ಮಚಿಂತನೆ ಒಂದು ಉದ್ಯೋಗ, ಬ್ರಹ್ಮ ವಿಷಯಕವಾಗಿ ಜನರಲ್ಲಿ ಸಂಭಾಷಣೆ ಅಂತ ಇರ್ತದೆ. ಆ ವೃತ್ತಿ ಇದ್ದಂತಹ ಸಿದ್ಧಾರೂಢರು ಭಿಕ್ಷಕ್ಕಾಗಿ ಹಳೆ ಬಳಿ ಹೋಗ್ತಿದ್ರು, ಜನರನ್ನ ನೋಡ್ತಿದ್ರು. ಜನ ಏನು ಮಾಡಿದ್ರು, ಏನಪ್ಪ ಇವ ಬಟ್ಟಿಲ್ಲಲ್ಲೋ, ಕೊಳ್ಳಲ್ಲಿ ಯಾವ ಚಿನ್ನ ಇಲ್ಲಲ್ಲೋ, ಏನು ಲಿಂಗಾಯತ ಅನ್ಬೇಕಾ, ಅಥವಾ ಏನು ಇವ ಯಜ್ಞೋಪವೀತ ದರ್ಶಿತ ಬ್ರಾಹ್ಮಣ ಅನ್ಬೇಕಾ, ಯಾವ ಚಿನ್ನನೂ ಇಲ್ಲ. ಬ್ರಾಹ್ಮಣ ಅನ್ಬೇಕಾದ್ರೆ ಶಿಖಾ ಜುಟ್ಟ ಯಜ್ಞೋಪವೀತ ಬೇಕು. ಲಿಂಗಾಯತ ಅನ್ಬೇಕಪ್ಪ ಅಂತಂದ್ರೆ ಕೊರಳಲ್ಲಿ ಗುಂಡಗಡಿ ಚಿನ್ನಗಳು ಬೇಕು. ಮತ್ತು ಪುನಃ ಏನಪ್ಪ ಅಂತಂದ್ರೆ ಭಸ್ಮ ವಿಭೂತ ಧಾರಣೆ ಯಾವುದೂ ಇಲ್ಲ. ಏನು ತಿಳ್ಕೊತಿದ್ರು ಜನ, ಇವರು ಆತ್ಮಾನುಸಂಧಾನದಲ್ಲಿ ಸುಮ್ಮನೆ ತಿರುಗ್ತಿದ್ರೆ ಹುಚ್ಚ ಅಂತ ತಿಳ್ತಿದ್ರು ಅವರು. ಯಾಕಂತಂದ್ರೆ ಜನರೊಡನೆ ಸಂಭಾಷಣೆ ಕಡಿಮೆ ಇತ್ತು. ಜನರೊಳಗೆ ಸಂಭಾಷಣೆ ಕಡಿಮೆ ಇದ್ರು, ಆತ್ಮಾಕಾರ ವೃತ್ತಿ ಇತ್ತು. ಅವಾಗ ಹೋಗ್ತಿದ್ರು ಇವರು, ಜನರಿಗೆ ಏನು ಹೇಳ್ತಿದ್ರು, ಶಿವನಾಮ ಸ್ಮರಣೆ ಮಾಡ್ರಿ ಇಷ್ಟ ಅಂತಿದ್ರು. ಶಿವ ಕಾಪಾಡ್ತಾನ ನಿಮ್ಮನ್ನ. ಇದು ತತ್ವಾರ್ಥ ಹೆಂಗದ, ಜನರ ಭಾವನೆಯ ತಕ್ಕಂತೆ ಸಿದ್ಧಾರೂಢರು ಮಾಡಿದರು. ಜನರ ಆಡುವ ಭಾಷೆಯಲ್ಲಿ ಶಾಸ್ತ್ರವನ್ನು ಬೋಧಿಸಿದರು ಅಂತ. ಹೆಂಗೆ ಮಾಡಿದರು ನಾವು ಹೇಳ್ತಾವಲ್ಲ, ಯುಕ್ತಿ ಅಂತ ನಾವು ಹೇಳ್ತೇವೆ. ಅಂದರೆ ತಿಳಿಸಿಕೊಡುವಂತಹದ್ದಕ್ಕೆ ಸಾಮರ್ಥ್ಯಕ್ಕೆ ಯುಕ್ತಿ ಅಂಥೇಳಿ. ಅಂದರೆ ಸಿದ್ಧಾರೂಢರು ಏನು ಮಾಡಿದ್ರು, ನಾನು ತಿಳಿದಂಗೆ ಈ ಜನರಿಗೆ ಆಧ್ಯಾತ್ಮಿಕ ತಿಳುವಳಿಕೆಗೆ ಬರುವ ಸಲುವಾಗಿ ಯುಕ್ತಿಯನ್ನು ಮಾಡಿದರು ಅಂಥೇಳಿ. ಆ ಯುಕ್ತಿಗಳು ಏನಪ್ಪ ಅಂತಂದ್ರೆ ಅವರಲ್ಲಿ ನಾನು ಕಂಡು ಹಿಡಿದದ್ದು 6 ಯುಕ್ತಿಗಳನ್ನು ಮಾಡಿದರು. ಹಂಗಾರೆ ನಾ ತಿಳಿದಂಗೆ ಆ 6 ಯುಕ್ತಿಗಳು ಯಾವಪ್ಪ ಅಂತಂತಂದ್ರೆ, ಮೊದಲನೇದ್ದು ಸಕಲ ಜೀವರಾಶಿಗಳಲ್ಲಿ ಮಾನವ ಜನ್ಮವು ಶ್ರೇಷ್ಠವು. ಈಗ ಇದ ವೇದೋಪನಿಷತ್ತುಗಳಲ್ಲಾಗಲಿ ನಾವು ಬ್ರಾಹ್ಮಣರು ಹೇಳ್ತಾರ ಅಂತ ಹೇಳ್ತೇವಲ್ಲ, ಏನು ಮಂತ್ರ, ಜಂತು ನಾಂ ನರ ಜನ್ಮ ದುರ್ಲಭಂ. ಈಗ ನಾ ಈ ಮಂತ್ರ ಅಂದ್ರೆ ಸಂಸ್ಕೃತ ಭಾಷೆ ಆಗಲಿ ಅನ್ಯ ಭಾಷೆ ಇದನ್ನು ಗೊತ್ತಾಗಂಗಿಲ್ಲ. ಶಾಸ್ತ್ರಗಳೇನು ಹೇಳ್ತವೆ, ಜಂತು ನಾಂ ನರಜನ್ಮ ದುರ್ಲಭಂ. ಇದೇ ಕನ್ನಡದೊಳಗೆ ಏನೈತಿ, ಇದರ ಅರ್ಥ ಜೀವರಾಶಿಗಳಲ್ಲಿ ಮಾನವ ಜನ್ಮವೇ ಶ್ರೇಷ್ಠ. ಇದು ಒಂದು ಸೂತ್ರ ಕಂಡು ಹಿಡಿದ್ರು ಅವರು. ಅಂದರೆ ಜನರಿಗೆ ಏನು ಹೇಳಿದರು, ನಾವು ಮಾನವ ಜನ್ಮದಾಗ ಅದವಿ, ಇದು ಪರೋಪಕಾರಕ್ಕೂ ಅದ, ಇಹಲೋಕ ಸುಖವನ್ನು ಪಡಿತೇವೆ, ಸ್ವರ್ಗಲೋಕ ಸುಖವನ್ನು ಪಡೀಲಿಕ್ಕೆ ಈ ಮಾನವ ಜನ್ಮ ಶ್ರೇಷ್ಠವ. ಈ ಜನ್ಮ ಶ್ರೇಷ್ಠತೆಯನ್ನು ಪಡೆಯುವ ವಿಧಾನ ಏನು ಅನ್ನಕ್ಕೆ ಅವ್ರು ಏನು ಮಾಡಿದರು, ಈ ಜೀವರಾಶಿಗಳಲ್ಲಿ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿದರು. ಅಂದ್ರೆ ಇಲ್ಲಿ ಏನಾಯಿತು, ಪರಂಪರಾಗತವಾಗಿ ಬಂದಂತಹ ಸಂಸ್ಕೃತದಲ್ಲಿ ವೇದ ತತ್ವಗಳಲ್ಲಿ ಹೇಳಿದಂತಹ ಸೂತ್ರವನ್ನು ಹೇಳ್ದಂಗಾಯಿತು. ಭಾಷೆ ಗೊತ್ತಿಲ್ಲದಂತಹ ಜನರಿಗೆ ಮಾನವ ಜನ್ಮ ಶ್ರೇಷ್ಠ ಅನ್ನೋದು ತಿಳುವಳಿಕೆ ಕೊಟ್ಟಂಗೆ ಆಯಿತು. ಇನ್ನು ಎರಡನೇದ್ದು, ಸಕಲ ಜನ್ಮ ಸಾಫಲ್ಯಕ್ಕೋಸ್ಕರ ಸ್ವಸ್ವರೂಪ ಜ್ಞಾನ ಪಡೆದು ಮುಕ್ತರಾಗಬೇಕು. ಮತ್ತೇನು ಹೇಳಕತ್ತಿತ್ತು ಜನರಿಗೆ, ಹೌದು ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳ್ತೇವೆ, ಆ ಶ್ರೇಷ್ಠತೆಯಿಂದ ನಮಗೇನು ಲಾಭ ಆಗ್ತದೆಪ್ಪ ಅಂತಂದ್ರೆ ಮುಕ್ತಿ ದೊರೀತದೆ. ಮುಕ್ತಿ ಅಂದ್ರೇನು, ಜನನ ಮರಣಗಳಿಂದ ಮುಕ್ತಿ, ಹುಟ್ಟು ಸಾವಿನಿಂದ ಮುಕ್ತಿ, ಅದು ಪರಮಾನಂದ ಸುಖ ಅಂತೈತಿ. ಇದನ್ನು 1-2 ಮಾತಿನಿಂದ ಯಾರಿಗಾದರೂ ಅರ್ಥ ಆಗಂಗಿಲ್ಲ. ಇದನ್ನ ವೇದಾಂತಿಗಳು ಇವ್ರು ಏನು ಹೇಳ್ತಾರೆ, ಇಲ್ಲಪ್ಪ ಅಂತಂದ್ರೆ
ಅಲ್ಲಿ ಶಾಸ್ತ್ರಗಳು ಏನು ಹೇಳ್ತಾವಪ್ಪ, ಮುಕ್ತಿ ಪಡಿಲೇಬೇಕು ಅಂತ ಹೇಳ್ತೈತಿ. ಹಂಗಾರೆ ಮುಕ್ತಿ ಪಡಿಬೇಕಾದ್ರೆ ಯಾವ್ದು ಬೇಕಿಲ್ಲೇ? ನರಜನ್ಮ ಬೇಕು. ಆ ನರಜನ್ಮ ಶ್ರೇಷ್ಠ ಅಂತ ಹೇಳ್ಬೇಕಾದ್ರೆ ಸ್ವಸ್ವರೂಪ ಜ್ಞಾನ ಪಡಬೇಕು. ಅದಕ್ಕೆ ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ. ಇದೇನಪ್ಪ? ವೇದಾಂತಿಗಳ ಮಾತು, ತಿಳಿದವ್ರ ಮಾತು. ಇದು ಸಾಮಾನ್ಯರಿಗೆ ಹೇಳಿದ್ರೆ ಗೊತ್ತಾಗ್ತದೇನೋ? ಆತ್ಮಲಾಭಾತ್ ಪರಂ ಲಾಭೋ ನ ವಿದ್ಯತೆ. ಇದನ್ನ ಸಿದ್ಧಾರೂಢರು ಏನು ಮಾಡಿದರು? ಕೂಡು ಜನರಿಗೆ ಸ್ವಸ್ವರೂಪ ಜ್ಞಾನವನ್ನು ಪಡೆದು ಮುಕ್ತರಾಗಿರಿ. ಎಷ್ಟು ಸರಳ ಭಾಷೆಗಳು. ನಂತರ ಇನ್ನು ಯಾರು ಮುಕ್ತರಾಗಬೇಕು ಪ್ರಶ್ನೆ ಬರ್ತೈತೆ ಇಲ್ಲಿಗೆ. ಅದಕ್ಕೆ ಸಿದ್ಧಾರೂಢರು ಹೇಳಿದ್ರು, ಅಂದ್ರೆ ಅವ್ರು ಕಂಡು ಹಿಡಿದ್ರು, ಮುಕ್ತರಾಗಲು ಕರ್ಮ, ಉಪಾಸನೆ, ಜ್ಞಾನ ಎಂಬ ಸೋಪಾನಗಳುಂಟು. ಶಾಸ್ತ್ರ ಹೇಳ್ತದೆ ಒಮ್ಮೆಕ್ಲೆ ಮುಕ್ತ ಆಗ್ತದೇನೋ? ಕರ್ಮವನ್ನೇ ಮಾಡು, ಆಮೇಲೆ ನಂತರ ನೀನು ದೇವೋಪಾಸನೆ ಮಾಡು, ನಂತರ ಬ್ರಹ್ಮಜ್ಞಾನವನ್ನು ಗುರು ಮುಖಾಂತರ ಪಡೆದು ಮುಕ್ತನಾಗು ಅಂತ ಹೇಳ್ತಾರೆ. ಇದು ಒಮ್ಮೆಕ್ಲೆ ಸಾಮಾನ್ಯ ಜನರಿಗೆ ಹೇಳಿದ್ರೆ ತಿಳಿಯೋದಿಲ್ಲ. ಇನ್ನು ಇವರಿಗೂ ತಿಳಿಸ್ಬೇಕಪ್ಪ ಅಂತಂದ್ರೆ ತಿಳಿದಿರ್ತಾರ, ಅವ್ರಿಗೆ ತಿಳಿಸುವಂಥ ಸಾಮರ್ಥ್ಯ ಇಲ್ಲ. ಅದಕ್ಕೆ ಸಿದ್ಧಾರೂಢರು ಅಡ್ಡಾಡ್ತಾ ಜನರಿಗೆ ಏನು ಹೇಳಿದರು? ನೋಡು, ಎಲ್ಲರೂ ನಾವು ಮುಕ್ತಿ ಬಯಸ್ತೇವೆ. ಆ ಮುಕ್ತಿ ಬಯಸಲಿಕ್ಕೆ ಯಾರಪ್ಪ ಅಂತಂದ್ರೆ ಮಾರ್ಗಗಳು ಏನದಪ್ಪ ಅಂತಂದ್ರೆ ಕರ್ಮೋಪಾಸನೆ ಅಂತದ, ದೇವೋಪಾಸನೆ ಅಂತದ, ಮತ್ತು ಜ್ಞಾನ ಮಾರ್ಗ ಅಂತದ. ಇವುಗಳಿಂದ ನಾವೇನು ಮಾಡ್ತೇವೆ? ಇವನ್ನ ಪಡೆದು ಮುಕ್ತಿಯನ್ನು ಹೊಂದಬೇಕು. ಇಲ್ಲ, ಇದು ಮಾರ್ಗಗಳನ್ನು ಹಿಡಿದ್ರು. ಆದರೆ ಅಧಿಕಾರಿ ಅಂತ ನಾವು ಹೇಳ್ತೇವೆ. ಯಾರಿಗೆ ಸಾಮರ್ಥ್ಯ ಇದು? ಇಲ್ಲರಿ, ನಾ ಹಿಂದುಳಿದ ಬಂದೇನೆ, ನನಗೈತನು? ನಾ ಬಾಲದನಿ, ನನಗೆ ಸಾಧ್ಯನೋ? ಅದಕ್ಕೆ ಅವ್ರು ಹೇಳಿದ್ರು, ಮೋಕ್ಷ ಸ್ಥಿತಿಯನ್ನು ಹೊಂದಲು ಅಂದರೆ ಪರಮಾನಂದ ಪ್ರಾಪ್ತಿ ಸುಖ ಅಂತ ನಾವು ಹೇಳ್ತೇವೆ. ಅದನ್ನು ಹೊಂದಲಿಕ್ಕೆ ನಮಗೇನಪ್ಪ ಅಂತಂದ್ರೆ ಜಾತಿ, ಮತ, ಪಂಥ, ಮೇಲು ಕೀಳು, ಹೆಣ್ಣು ಗಂಡು ಎಂಬ ಭೇದ ಭಾವ ಇರುವುದಿಲ್ಲ. ಘಂಟಾಘೋಷವಾಗಿ ಹೇಳಿದರು. ಎಲ್ಲ ಜನರಿಗೂ ಉಳಿತಿದ್ದು. ಹೌದು, ಎಲ್ಲರೂ ಮುಕ್ತಿ ಬಯಸಬೇಕಾದ್ರೆ ಇಂಥವ್ರಿಗೆ ಆಗ್ತದೇನೋ? ಇಂಥ ಜಾತಿಯವರಿಗೆ ಆಗ್ತದೇನೋ? ಇಂಥವನಿಗೆ ಅಂದ್ರೆ ಬಾಲಿಲ್ಗೆ ಬೇಕು, ವೃದ್ಧನಿಗೆ ಬೇಕು, ಇದು ಯಾವುದಿಲ್ಲ ಅಂಥೇಳಿ ಅಭಯ ಕೊಟ್ಟರು. ಇದು ಯಾವುದು? ನಮ್ಮ ಸನಾತನ ಧರ್ಮದ ತಿರುಳಿದು. ಇದನ್ನು ಜನರಾಡುವ ಭಾಷೆಯಲ್ಲಿ ಅವರವರಿಗೆ ತಿಳುವಳಿಕೆ ಬರುವ ಹಾಗೆ ಸಿದ್ಧಾರೂಢರು ಏನು ಮಾಡಿದರು? ಈ ಮಾತನ್ನು ಹೇಳ್ತಾ ಹಳೆ ಹುಬ್ಬಳ್ಳಿ, ಹೊಸ ಹುಬ್ಬಳ್ಳಿ ಈ ಭಾಗದಲ್ಲಿ ಸಂಚಾರ ಮಾಡ್ಕೊಂತ ಇದನ್ನು ಬೋಧ ಮಾಡಕತ್ತಿದ್ರು. ಇನ್ನು 5ನೇ ಭಾಗ ಹೇಳ್ತಾರೆ, ಪ್ರತಿಯೊಬ್ಬ ಮಾನವನು ಪರಮಾತ್ಮ ಸ್ವಸ್ವರೂಪವನ್ನು ಅರಿತು ಮುಕ್ತರಾಗಲು ಅರ್ಹನೇ ಆಗಿದ್ದಾನೆ. ಹೌದ್ರಿ, ಯಾರಪ್ಪ ಅಧಿಕಾರಿ? ನಮ್ಮಲ್ಲಿ ವೇದಾಂತ ಬರ್ತದೆ. ಏನಪ್ಪ ಅಧಿಕಾರಿ ಯಾರು ಅಂತ? ಗುರುವಿನ ಹತ್ರ ಹೋಗ್ಬೇಕಾದ್ರೆ ಶಿಷ್ಯನಲ್ಲಿ ಅಧಿಕಾರ ಬರ್ತದೆ. ಷಡ್ಗುಣ ಸಂಪನ್ನ ಅಧಿಕಾರಿ ಅಂತ ನಾವು ಹೇಳ್ತಿರ್ತೇವೆ. ಆಮೇಲೆ ನಂತರ ಇವನಿಗೇನಪ್ಪ ಅಂತಂದ್ರೆ ಗುರು ಆದರೂ ಕೂಡ ಅವನಲ್ಲಿರುವ ಅಧಿಕಾರ ತಾರತಮ್ಯವನ್ನು ನೋಡಿ ಬೋಧಿಸ್ತವನ ಅಂತಲೂ ನಾವು ಹೇಳ್ತಿರ್ತೇವೆ. ಹಂಗಾರೆ ಯಾರು? ಅದಕ್ಕೆ ಸಿದ್ಧಾರೂಢರು ಏನು ಹೇಳಿದ್ರು? ಪ್ರತಿಯೊಬ್ಬ ಮಾನವ ಅಂತ ಉಪಯೋಗ ಮಾಡಿದರು. ಅಲ್ಲೇ ಹೆಣ್ಣು ಗಂಡು ಯಾರೂ ಬರಲಿಲ್ಲ. ಸ್ವಸ್ವರೂಪ ಜ್ಞಾನವನ್ನು ಅರಿತು ಮುಕ್ತರಾಗಲು ಅರ್ಹನು. ಇದರ ಅರ್ಥ, ಇವ್ರೇನು ಕೆಲವರೆಲ್ಲರೂ ಬೇರೆ ಬೇರೆ, ನೀ ಬೇರೆ, ನಿನಗಷ್ಟ ಮುಕ್ತಿ ಆಗ್ತದೆ, ನೀ ಇಷ್ಟ ಕರ್ಮವನ್ನು ಮಾಡಿ ಮುಕ್ತಿ ಆಗ್ತದಂತ ಹೇಳುವಂಥ ಮಠಾಧಿಪತಿಗಳೇ ಆಗಲಿ, ತತ್ವವನ್ನು ತಿಳಿದಂತಹ ವೇದಾಧಿಷ್ಠ ಪಂಡಿತರೇ ಆಗಲಿ, ಇವರೆಲ್ಲ ಮಾತುಗಳನ್ನು ಖಂಡಿಸಿದ್ರು ಅಂತ ಅರ್ಥ ಇಲ್ಲ. ಅದರ ತಿರುಳನ್ನು ಜನರಿಗೆ ಸರಿಯಾಗಿ ತಿಳಿಸಿಕೊಟ್ರು ಅಂತ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾರವ. ಹಂಗಾರೆ ನಾವೇನು ಮಾಡಬೇಕಪ್ಪ? ಪರಮಾತ್ಮನ ನಾಮಸ್ಮರಣೆಯಾದಂತಹ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಯಾವತ್ತು ಕುಂದ್ರಾಗಲಿ ನಿಂತರಾಗಲಿ ಏನಾದರೂ ಕೂಡ ಬಹಿರಂಗವಾಗಿ ಭಜಿಸಬೇಕು ಅನ್ನುವಂತಹ ಈ ಮಂತ್ರವನ್ನು
ಕ್ರಾಂತಿ ರೂಪವಾಗಿ ಸಿದ್ಧಾರೂಢರು ಉಪದೇಶ ಕೊಡುವುದರಾಗಲಿ, ಹೇಳುವಿಕೆಯಾಗಲಿ, ಆಮೇಲೆ ನಂತರ ಬೋಧೆಯನ್ನು ಮಾಡುವುದರಲ್ಲಾಗಿ ಈ ಓಂ ನಮಃ ಶಿವಾಯ ಮಂತ್ರವನ್ನು ಭಜಿಸಿರಿ ಅಂತೇಳಿ ಘಂಟಾಘೋಷವಾಗಿ ಇವೇ 6 ಸೂತ್ರಗಳು. ಈ 6 ಸೂತ್ರಗಳು ಜನರು ಯಾರು ಸಿದ್ಧಾರೂಢ ಹುಚ್ಚ ಅಂಥೇಳಿ ಅಂತಿದ್ರಲ್ಲ, ಈ ಮಾತು ಕೇಳಿದ ಮೇಲೆ ಸಿದ್ಧಾರೂಢರು ಏನು ಮಾಡಿದರು? ಈ ಜನರ ಹುಚ್ಚನ್ನು ಈ ತಮ್ಮ ಬೋಧೆಯಿಂದ ಬಿಡಿಸಿದರು. ಆವಾಗ ಜನರೇನು ಮಾಡಿದರು? ತಮ್ಮ ಕುಲ ಗೋತ್ರ ಅದು ಇದು ಇವನ್ನೆಲ್ಲವನ್ನು ಬಿಟ್ಟರು. ಈ ಯೋಗಿ ತನ್ನ ಸ್ವಂತಕ್ಕೆ ಹೇಳಕತ್ತಿಲ್ಲ, ನಮ್ಮ ಹಿತಕ್ಕಾಗಿ ಹೇಳಕತ್ತಾನ. ನಮ್ಮ ನಡೆ ನುಡಿಯಲ್ಲಿರುವಂಥ ನ್ಯೂನ್ಯತೆ ಕಂಡು ನಮಗೆ ಬೋಧ ಮಾಡಕತ್ತಾನ. ಇವ ಗುರು, ಜಗದ್ಗುರು, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದಂತಹ ಗುರು ಅಂಥೇಳಿ ಎಲ್ಲ ಜಾತಿಯ ಜನಾಂಗ ಅಂತ ನಾ ಇಲ್ಲಿ ಜಾತಿ ಪದ ಯಾಕೆ ಉಪಯೋಗ ಮಾಡ್ತಾ ಅಂದರೆ ಎಲ್ಲ ವರ್ಗದ ಜನ, ನಾವು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಮ್ಮ ನಡವಳಿಕೆಯಿಂದ ಮಾಡಿದ್ದು. ಆದರೆ ಆಗಿನ ಕಾಲದಲ್ಲಿ ಯಾವ ಜನ ಅಂತ ಏನು ಹೇಳ್ತಾರಲ್ಲ, ಅವರು ತಮ್ಮ ತಮ್ಮ ಭಾಗದಲ್ಲಿ ಏನು ಗುರುತಿಸಿಕೊಂಡ್ರಲ್ಲ ಅದರ ಎಲ್ಲ ಅಂಗವನ್ನು ತೊರೆದು ಸಿದ್ಧಾರೂಢರು ಶರಣಾಗತರಾದರು. ಏನಂತಂದ್ರು, ನಾವು ನಮ್ಮ ಅಜ್ಞಾನತನದಿಂದ ಸಂಸಾರದಲ್ಲಿ ಸುಖ ಅಂತ ಹೇಳಿಕೊಂಡು ಅದನ್ನೇ ನಾವು ಮೋಹಿತರಾಗಿ ಹೆಣ್ಣು ಹಣ್ಣು ಮಣ್ಣು ಬೆನ್ನು ಬಿದ್ದಿವೆ. ಅದನ್ನೇ ಗಳಿಸಲಿಕ್ಕೆ ಪ್ರಯತ್ನ ಪಟ್ಟಿವಿ, ಸುಖ ಪಡಲಿಲ್ಲ. ಅದರಿಂದನೂ ಕೂಡ ನಮಗೆ ದುಃಖವೇ ಬಂತು. ಆದ್ದರಿಂದ ಪರಮಾನಂದ ಪ್ರಾಪ್ತಿಸುವಾದಂತಹ ಆಧ್ಯಾತ್ಮದ ತಿರುಳನ್ನು ನೀವು ನಮಗೆ ಬೋಧ ಮಾಡಬೇಕು ಅಂಥೇಳಿ ಶರಣಾಗತರಾದರು. ಆ ಶರಣಾಗತಿ ಏನಾಯ್ತಪ್ಪ ಅಂತಂದ್ರೆ ಜನರ ಹುಚ್ಚನ್ನು ಸಿದ್ಧಾರೂಢರು ಬಿಡಿಸಿದರು. ಇದೇ ಶರಣಾಗತಿಯನ್ನು ಎಷ್ಟು ದಿವಸದಿಂದ ನಡೀತು ಅಂದರೆ ಏನು 1877ನೇ ಇಸ್ವಿಯೊಳಗೆ ಬಂದರು ಅಂತ ಹೇಳ್ತಾವಲ್ಲ, ಎಲ್ಲೇ ಚಿದ್ಜ್ಞಾನಂದ ಸಮಾಧಿ ಮುಂದನ ಜನ ಏನು ಮಾಡಕತ್ತಿದ್ರು? ತಂಡೋಪತಂಡವಾಗಿ ಬರ್ಲಿಕ್ಕತ್ತಿದ್ರು. ಗುರುವಿನನ್ನು ನಾ ಕಾಣಬೇಕು. ಅದಕ್ಕೆ ಹೇಳ್ತಲ್ಲ, ದರ್ಶನ ಸ್ಪರ್ಶನ. ಅದಕ್ಕೆ ಗುರುವಿನನ್ನು ನೋಡೋದು ಒಂದು ಆನಂದ, ಅವನ ಜೊತೆಗೆ ಮಾತಾಡೋದು ಒಂದು ಆನಂದ, ಮತ್ತು ಅವನ ಕಡೆಯಿಂದ ಪ್ರಸಾದ ಸ್ವೀಕರಿಸುವುದೇ ಆನಂದ. ಈ ಭಾವವನ್ನು ಕಂಡುಕೊಂಡು ಜನ ಏನು ಮಾಡ್ಲಿಕ್ಕತ್ತಿದ್ರು? ತಂಡೋಪತಂಡವಾಗಿ ಬರ್ಲಿಕ್ಕತ್ತಿದ್ರು. ತಮ್ಮ ತರಲ್ಲಿರುವಂತಹ ಮಡಿ ಮೈಲಿಗೆಯನ್ನು ಬಿಸಾಕಿದರು, ಗುರು ಅಂತ ಒಪ್ಪಿಕೊಂಡ್ರು. ಅಂದರು ಅವರು, ಇಲ್ಲ, ನಮ್ಮನ್ನು ಉದ್ಧರಿಸಲಿಕ್ಕೆ ಬಂದಂತಹ ಸದ್ಗುರು ಅದ ನಿಮ್ಮ, ಈತನಿಂದ ನಾವು ಉದ್ಧಾರ ಆಗ್ಬೇಕಂತೇಳಿ ತಂಡೋಪತಂಡವಾಗಿ ಬಂದರು. ಆಗ ಸಿದ್ಧಾರೂಢ ಮಠ ಅಂತದ್ದೇನಾಯ್ತಲ್ಲ ಪ್ರಖ್ಯಾತಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಏನಾಯಿತು? ಈ ಚಿದ್ಘನಾನಂದ ಸಮಾಧಿ ಪಕ್ಕದೊಳಗನ ಆ ಜಗಂತೂ ಇವ್ರ ಹೆಸರಲ್ಲಿ ಖರೀದಾಗಿದ್ದೆಲ್ಲ. ಜನ ಏನು ಮಾಡಿದ್ರು? ತಂಡೋಪತಂಡವಾಗಿ ಬಂದರು. ಗುರುನಾಮಸ್ಮರಣೆ ನಡೀತಿಲ್ಲ, ತತ್ವಬೋಧೆ ನಡೀತು, ಜನ ದಾಸೋಹದಲ್ಲಿ ಕತ್ತಿದ್ರು. ಜನ ನೂರಾರು ಜನ, ಸಾವಿರಾರು ಜನ ಬರ್ತಾ ಇತ್ತು. ಬರಲಿಕ್ಕೆ ಕೂಡಲಿಕ್ಕೆ ಛತ್ರಗಳನ್ನು ಕಟ್ಟಿದರು ಮತ್ತು ನೀರು ಬಾಯಾರಿಕೆ ಹೋಗುವ ಸಲುವಾಗಿ ಬಾವಿಯನ್ನು ತೋರಿಸಿದರು, ಕೆರೆಗಳನ್ನು ನಿರ್ಮಾಣ ಮಾಡಿದರು. ಇದು ಯಾವ್ದ್ರ ಮಹಿಮೆಯಪ್ಪ ಅಂತಂದ್ರೆ ಆಧ್ಯಾತ್ಮ ತತ್ವವನ್ನು ಸರಿಯಾದ ಬೋಧೆ ಮಾರ್ಗದಿಂದ ಸಿದ್ಧಾರೂಢರು ನಾ ಮೇಲೆ ಹೇಳಿದ್ನಲ್ಲ 6 ಸೂತ್ರಗಳ ಮುಖಾಂತರ, ಯಾವುದನ್ನ ಸನಾತನ ಪದ್ಧತಿಯಲ್ಲಿರುವಂತಹ ಸೂತ್ರಗಳನ್ನು ಅವ್ರು ಬಿಡಲಿಲ್ಲ. ಇಲ್ಲಿ ನಾನು ಸನಾತನ ಅಂತ ಯಾಕೆ ಹೇಳ್ತೇನಪ್ಪ ಅಂತಂದ್ರೆ ಭಾರತೀಯ ಪದ್ಧತಿಯಲ್ಲಿರುವಂತಹ ಮಂತ್ರಗಳೇ ಅವು ಸಂಸ್ಕೃತದಲ್ಲಿದ್ದಪ್ಪ ಅಂತಂದ್ರೆ ಜನರಿಗೆ ಏನಾಯ್ತು? ಅರ್ಥ ಆಗ್ತಿರ್ಲಿಲ್ಲ. ಅದನ್ನು ಅರ್ಥವತ್ತಾಗಿ ತಿಳಿಸುವಂತಹ ಸಾಮರ್ಥ್ಯ ಮಠಾಧಿಪತಿಗಳಿರಲಿಲ್ಲ. ಅದಕ್ಕೆ ಸಿದ್ಧಾರೂಢರು ಏನು ಮಾಡಿದರು? ಈ ಜನರಲ್ಲಿ ದುಃಖವನ್ನು, ಅವರ ಭವತಾಪವನ್ನು ಹರಣ ಮಾಡಲಿಕ್ಕೆ ಇಲ್ಲಿ ಬಂದರು. ಅಂದರೆ ಎಷ್ಟು ವರ್ಷ ಹಿಡಿತಪ್ಪ ಅಂತಂದ್ರೆ 1877ರಿಂದ ಪ್ರಾರಂಭವಾಗಿ 1886ನೇ ಇಸ್ವಿಗೆ, ಅಂದರೆ ಸಾಮಾನ್ಯವಾಗಿ 9 ವರ್ಷ ಈ ಸ್ಥಳದಾಗಿದ್ದಾಗ 86ನೇ ಇಸ್ವಿಗೆ ಅಲ್ಲಿ ಕೂಡಿದಂತಹ ಮುಖಂಡರು ಏನು ಮಾಡಿದರು? ಇಲ್ಲ, ನಾವು ಗುರುಗಳನ್ನು ಎಲ್ಲೇ ಉಳಿಸ್ಕೊಳ್ಳೋಣ, ಈ ಗುರು ಯಾವಾಗ ನಮ್ಮ ಕೈ ಬಿಡ್ತಾನೆ ಹೇಳಕ್ಕೆ ಬರೋಂಗಿಲ್ಲ, ಇದು ಅರಣ್ಯ ಭೂಮಿ, ಇಂಥ ತತ್ವ ತಿಳುವಳಿಕೆಯನ್ನು ಹೇಳುವಂತಹ ಗುರು ನಮಗೆ ಸಿಗ್ತಾನೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ
ನಾವೆಲ್ಲರೂ ಕೂಡಿ ಇದೇ ಗುರುವಿನನ್ನು ಇಲ್ಲೇ ಹುಬ್ಬಳ್ಳಿಯಾಗ ಉಳಿಸುವ ಸಲುವಾಗಿ ಏನು ಮಾಡಿದರು ಆಗಿನ ಮುಖಂಡರು ಜಾಗವನ್ನು ಖರೀದಿ ಮಾಡಿದರು. ನಂತರ ಮಠವನ್ನು ಕಟ್ಟಬೇಕು ಅಂತ ಪ್ರಾರಂಭ ಮಾಡಿದರು. ಹೀಗೆ ಈ ಎಲ್ಲವೂ ಎಲ್ಲಿ ಚಿದ್ಗನಾನಂದ ಸ್ವಾಮಿ ಸಮಾಧಿ ಹತ್ತಿರ ನಡೆಯಿತು. ನಂತರ ಇಲ್ಲಿ ಯಾಯಾ ಮಹಾತ್ಮರು, ಮುಖ್ಯ ಯಾಯಾ ಮಹಾತ್ಮರು ಬಂದರು. ಯಾಯಾ ಶಿಷ್ಯರು ಮುಖ್ಯವಾಗಿ ನಿಂತರು, ಯಾವ ಸೇವೆಯನ್ನು ಮಾಡಿದರು ಅವರ ಸ್ಮರಣೆಯನ್ನು ಈ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ವಿಶದವಾಗಿ ತಿಳಿಪಡಿಸುತ್ತೇನೆ. ಓಂ ತತ್ಸತ್.